IVF ಮುಖಾಂತರ ಕೃತಕ ಗರ್ಭಧಾರಣೆ ಮಾಡಿಕೊಳ್ಳೋದು ನಿಜಕ್ಕೂ ಮಾರಕಾನ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದೀಗ ನಟಿ ಭಾವನಾ ಅವರು IVF ಮುಖಾಂತರ ಮದುವೆ ಆಗದೇನೆ ಈ ಒಂದು ಪ್ರಾಸೆಸ್ಗೆ ಮುಂದಾಗಿದ್ದಾರೆ. IVF ಮುಖಾಂತರ ಮಕ್ಕಳನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗಿರೋದು ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಮದುವೆ ಆಗೋರ ಸಂಖ್ಯೆಯಲ್ಲೂ ಕೂಡ ಇಳಿಕೆ ಆಗ್ತಾ ಇದೆ. ಡಿವೋರ್ಸ್ ಕೇಸ್ಗಳು ಕೂಡ ಅತಿ ಹೆಚ್ಚು ದಾಖಲಾಗ್ತಾ ಇದೆ. ಮತ್ತೊಂದು ಕಡೆ ಮದುವೆ ಆಗದೇನೆ ಮಕ್ಕಳನ್ನು ಮಾಡಿಕೊಳ್ಳುವಂತಹ ಕೇಸ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜಕ್ಕೂ ಮಕ್ಕಳನ್ನು ಮಾಡಿಕೊಳ್ಳೋದು ಪ್ರಕೃತಿಗೆ ಎಷ್ಟು ವಿರುದ್ಧ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಇದೆಲ್ಲದರ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. ಡಾಕ್ಟರ್ MM ಮಹೇಶ್ವರಿ, ಸೀನಿಯರ್ ಫರ್ಟಿಲಿಟಿ ಕನ್ಸಲ್ಟೆಂಟ್, ಅವರು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಡಾಕ್ಟರ್ ಪ್ರಕೃತ IVF ತಜ್ಞರು, ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ವೆಲ್ಕಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಾಕ್ಟರ್ ನಮೃತ, ಪ್ರಸೂತಿ ತಜ್ಞರು, ಅವರು ಕೂಡ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಮೇಡಮ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಮೇಡಮ್ ನೋಡಿ, ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ IVF ಮೆಥಡ್ ಮೂಲಕ ಮಕ್ಕಳನ್ನು ಪಡೆದುಕೊಳ್ಳೋದು ಅತಿ ಹೆಚ್ಚು ದಾಖಲಾಗ್ತಾ ಇರುವಂತಹ ಕೇಸ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ನಿಜಕ್ಕೂ ಪ್ರಕೃತಿಗೆ ವಿರುದ್ಧವಾಗಿ ಸಾಕ್ತಾ ಇದ್ದೀವಾ ನಾವು ಅನ್ನುವಂತಹ ಪ್ರಶ್ನೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಸೊ ಇದು ನಾವು ಪ್ರಕೃತಿಗೆ ವಿರುದ್ಧವಾಗಿ ನಾವೇನು ಹೋಗ್ತಾ ಇಲ್ಲ. IVF ಅನ್ನೋದು ಒಂದು ಅಡ್ವಾನ್ಸ್ ಸೈನ್ಸು. ಯಾರು ನಾನಾ ಕಾರಣಗಳಿಂದ ಮಕ್ಕಳು ಪಡ್ಕೊಳಕ್ ಆಗ್ತಾ ಇಲ್ಲ ನ್ಯಾಚುರಲ್ ಆಗಿ, ಸೊ ನಾವು ಅದನ್ನ ಚಿಕಿತ್ಸೆ ಮೂಲಕ ಅವ್ರಿಗೆ ಮಗು ಆಗಂಗೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ನೀವೇ ಹೇಳ್ದಂಗೆ ಮದುವೆ ಆಗದೇನೆ ಗರ್ಭಿಣಿ ಆಗ್ತಿದ್ದಾರೆ ಅಂತ ಅದು ಒಬ್ಬ ಮಹಿಳೆಯ ಹಕ್ಕು, ತಾನು ತಾಯಿ ಆಗೋದು. ಸೊ ಆಕೆ ಮದುವೆ ಆಗಿರಬಹುದು, ಡಿವೋರ್ಸ್ ಆಗಿರ್ಬೋದು, ಅಥವಾ ಅವ್ರ ಸುತ್ತಮುತ್ತ ಮದುವೆ ಆಗಿ ತುಂಬ ಹಿಂಸೆ ಅನುಭವಿಸಿ ಅವ್ರು ಮಾನಸಿಕವಾಗಿ ನನಗೆ ಮದುವೆ ಬೇಡ ಅಂತಿರ್ಬೋದು, ಅಥವಾ ಅವ್ರು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿ ಗಂಡ ತೀರ್ಕೊಂಡಿರ್ಬೋದು, ಒಬ್ಬಂಟಿ ಆಗಿರ್ಬೋದು. ಅಂಥವ್ರಿಗೂ ತಾನು ತಾಯಿ ಆಗಬೇಕು ಅನ್ನೋ ಆಸೆನೂ ಇರುತ್ತೆ, ಪ್ಲಸ್ ಅವ್ರಿಗೆ ಅದು ಹಕ್ಕು ಇರುತ್ತೆ. ನಮ್ಮ ಕಾನೂನಲ್ಲಿ ಆ ಹಕ್ಕು ಮಹಿಳೆಗೆ ಇದೆ. ಸೊ ಅದರಿಂದ ಅವರು ತಾನು ತಾಯಿ ಆಗೋದು ಅವ್ರ ಹಕ್ಕು. ಸೊ ಅದರಿಂದ IVF ಮಾಡಿಸ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ. ಪ್ಲಸ್ ಅದು ಏನು ಕಾನೂನು ವಿರುದ್ಧ ಅಲ್ಲ, ಅದು ಅವ್ರ ಚಾಯ್ಸ್. ಸೊ ಮಹಿಳೆಗೆ ಏನ್ ಬೇಕು ಅವ್ರ ಹಕ್ಕನ್ನ ಅವ್ರು ಚಲಾಯಿಸೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. ಓಕೆ, ನೀವು ಹೇಳ್ತಾ ಇದ್ದೀರಿ ಹಕ್ಕು ಅಂತ ಹೇಳಿ. ಓಕೆ ನೋಡಿ, ಹಿಂದಿನ ಕಾಲದಲ್ಲಿ ನಾವು ಅದ್ರ ಬಗ್ಗೆ ಸಾಕಷ್ಟು ಕೇಳಿದ್ದೀವಿ. ಎಕ್ಸಾಂಪಲ್ ನಾನು ತೆಗೆದುಕೊಳ್ಳೋದಾದರೆ ಈ ಸಂದರ್ಭದಲ್ಲಿ ಮಹಾಭಾರತದ ಎಕ್ಸಾಂಪಲನ್ನು ನಾನು ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕುಂತಿ ಹೇಗೆ ಮಕ್ಕಳನ್ನು ಪಡೆದುಕೊಂಡ್ಲು ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಿರುವಂತಹ ವಿಚಾರ. ಆಗ ಒಪ್ಪಿಕೊಂಡಂತಹ ನಮ್ಮ ಈ ಸಮಾಜ ಈಗ ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಡಾಕ್ಟರ್ ಪ್ರಕೃತ ಅವರೇ, ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಸೊ ಮೊದಲಿಂದ ಇದು ಬಂದಿದೆ, ಇದು ಹೊಸದೇನಲ್ಲ. ನಮ್ಮ ಸಮಾಜಕ್ಕೆ ನೀವೇ ಹೇಳಿದ್ರಿ, ಕುಂತಿ ಕಾಲದಿಂದ, ಮಹಾಭಾರತದ ಕಾಲದಿಂದ ಇದು ನಡೆದು ಬಂದಿದೆ. ಸೊ ಒಂದು ಹೆಣ್ಣಿನ ಮೊದಲಾದ ಒಂದು ಏನು ಅವ್ರದ್ದು ಕರ್ತವ್ಯ ಇರುತ್ತೆ ಒಂದು ಅಂದರೆ ನಮ್ಮದು ಪ್ರೋಕ್ರಿಯೇಷನ್ ಅಂತ ಹೇಳ್ತೀವಿ. ಸೊ ನಾವು ನಮ್ಮ ವಂಶವನ್ನು ಹೇಗೆ ಬೆಳೆಸುವುದು, ನಮ್ಮ ಪರಿವಾರವನ್ನು ಹೇಗೆ ಮುನ್ನಡೆಸುವುದು ಅಂತ ನಾವು ನೋಡ್ತೀವಿ. ಸೊ ಆ ವಿಷಯದಲ್ಲಿ ಬಂದಾಗ ಒಂದು ಹೆಣ್ಣಿಗೆ ಅತ್ಯಮೂಲ್ಯವಾದ ಅವರ ಏನು ರೈಟ್ಸ್ ಅನ್ನೋದು ಏನಿರುತ್ತೆ ಅದನ್ನ ಯಾವುದೇ ಕಾಲದಲ್ಲೂ ಅದನ್ನ ನಾವು ಕಿತ್ಕೊಳಕ್ಕಾಗಲ್ಲ, ಅಥವಾ ಅದನ್ನ ನಾವು ಇವ್ರಿಗೆ ವ್ಯಕ್ತಪಡಿಸ್ತಾ ಇದ್ದೀವಿ, ಇದನ್ನ ಕೊಡ್ತಾ ಇದ್ದೀವಿ ಅಂತ ನಾವು ಅದನ್ನ ಸಮಾಧಾನನೂ ಮಾಡೋಕ್ಕಾಗಲ್ಲ. ಅದು ಒಂದು ಹೆಣ್ಣಿನ ಹಕ್ಕು, ಅವ್ರದ್ದು ರೈಟು. ಕಾನೂನು ಅದಕ್ಕೆ ಕೊಟ್ಟಿದೆ ಎಲ್ಲ ಮಾಡ್ಬೇಕಾರದು, ಏನು ಮಾಡಬೇಕು, ಹೇಗೆ ಪ್ರೋಸೆಸ್ ಮಾಡಬೇಕು ಅನ್ನೋದು ಕೂಡ ಕಾನೂನು ಬರೆದು ಕೊಟ್ಟಿದೆ. ಆಯ್ತಾ? ಸೊ ಇವಾಗ ಮನೆ ಒಂದು ಪರಿವಾರ, ಕುಟುಂಬ, ಗಂಡ ಹೆಂಡತಿ ಸಮೇತ ಮಾಡ್ಕೊಳ್ಳೋ ಒಂದು ಇದು ಮಗು ಅಂತ ಅಥವಾ ಒಂದು ಫ್ಯಾಮಿಲಿ ಅಂತ ಏನು ಬೆಳೆಸ್ಕೋಬೋದು, ಅದು ಇಲ್ಲ ನಾನು ಒಬ್ಬಳೇ ಆಗಿನೇ ನಾನು ಮಗುವನ್ನು ಬೆಳೆಸ್ತೀನಿ ಅನ್ನೋದಿದ್ದಾಗ ಇಟ್ ಈಸ್ ಅವರ ಪರ್ಸನಲ್ ಚಾಯ್ಸ್ ಆ್ಯಂಡ್ ದೇರ್ ಓನ್ ಥಿಂಕಿಂಗ್. ಸೊ ಅದರಲ್ಲಿ ಸಮಾಜ ಬಂದು ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು, ಅವ್ರಿಗೆ ಹೆಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕೇ ಹೊತ್ತು ಅದನ್ನು ಒಂದು ವಿರುದ್ಧವಾಗಿ ನೋಡೋದು ಅವಶ್ಯಕತೆ ಇಲ್ಲ. ನೋಡಿ ಮೇಡಮ್, ಸಾಮಾನ್ಯವಾಗಿ ಮದುವೆ ಆಗಿ ಮಕ್ಕಳಾಗಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ